ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯನ್ನು ಆರಂಭಿಸೋಣ. ಪದ ಅಥವಾ ಶಬ್ದ ನಿರ್ದಿಷ್ಟವಾದ ಅಥವಾ ಸ್ಪಷ್ಟವಾದ ಅರ್ಥವನ್ನು ಕೊಡುವ ಅಕ್ಷರಗಳ ಒಂದು ಸಮೂಹಕ್ಕೆ ನಾವು ಪದ ಅಥವಾ ಶಬ್ದ ಎಂದು ಕರೆಯುತ್ತೇವೆ. ಭಾಷೆಯಲ್ಲಿರುವ ಬಗೆ ಬಗೆಯ ಹೆಸರುಗಳನ್ನು ತಿಳಿಸುವಂತಹ ಶಬ್ದಗಳಿಗೆ ನಾಮಪ್ರಕೃತಿಗಳು ಎಂದು ಕರೆಯುತ್ತೇವೆ ಅಥವಾ ನಾಮಪದದ ಒಂದು ಮೂಲ ರೂಪಕ್ಕೆ ನಾವು ನಾಮಪ್ರಕೃತಿ ಎಂದು ಸಹ ಕರೆಯಬಹುದು. ಉದಾಹರಣೆಗೆ, ನಾಮಪ್ರಕೃತಿಗಳು ನಾವು ಸಹಜವಾಗಿ ಉಪಯೋಗ ಮಾಡುವಂತಹವುಗಳು ರಾಮ, ಸೀತೆ, ಕಲ್ಲು, ಮಣ್ಣು, ಗಿಡ ಇತ್ಯಾದಿಗಳು. ಇವುಗಳ ಮುಂದೆ ಯಾವುದೇ ರೀತಿಯಾದಂಥ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಸೇರಿಸುವುದಿಲ್ಲ. ಈ ನಾಮ ಪ್ರಕೃತಿಗಳು ಸರ್ವ ವಿಧದ ವಿಭಕ್ತಿ ಪ್ರತ್ಯಯಗಳನ್ನು ಪಡೆಯುವುದರ ಮೂಲಕ ನಾಮಪದಗಳಾಗಿ ಸಿದ್ಧಗೊಳ್ಳುತ್ತವೆ. ಅಂದರೆ ಈ ಒಂದು ನಾಮ ಪ್ರಕೃತಿಗಳ ಮುಂದೆ ವಿಭಕ್ತಿ ಪ್ರತ್ಯಯಗಳು ಬಂದರೆ ಅವುಗಳನ್ನು ನಾವು ನಾಮ ಪದಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಪ್ರಕೃತಿ ಅಂದರೆ ನಾಮಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಈಕ್ವಲ್ಸ್ ನಾಮಪದ. ರಾಮ ಎನ್ನುವುದು ಒಂದು ಪ್ರಕೃತಿ, ನಾಮ ಪ್ರಕೃತಿ. ಅದಕ್ಕೆ ಊ ಎನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರಿದಾಗ ರಾಮನು ಎಂದಾಗುತ್ತದೆ. ಅದೇ ತರಹ ರಾಮ ಪ್ಲಸ್ ಅನ್ನು ಈಕ್ವಲ್ಸ್ ರಾಮನನ್ನು, ರಾಮ ಪ್ಲಸ್ ಇಂದ ಈಕ್ವಲ್ಸ್ ರಾಮನಿಂದ. ಹೀಗೆ ನಾಮಪದಗಳು ರೂಪುಗೊಳ್ಳುತ್ತವೆ. ರಚನೆಯ ಹಿನ್ನೆಲೆಯಲ್ಲಿ ನಾಮ ಪ್ರಕೃತಿಗಳನ್ನು ಎರಡೂ ಪ್ರಕಾರಗಳಾಗಿ ವಿಂಗಡಿಸಿರುತ್ತಾರೆ. ಮೊದಲನೆಯದು ಸಹಜ ನಾಮ ಪ್ರಕೃತಿ, ಇನ್ನೊಂದು ಸಾಧಿತ ನಾಮ ಪ್ರಕೃತಿ. ಮೂಲದಿಂದಲೂ ಸಹಜವಾಗಿ ಬಳಕೆಗೊಳ್ಳುವಂತಹ ನಾಮ ಪ್ರಕೃತಿಗಳನ್ನು ನಾವು ಸಹಜ ನಾಮ ಪ್ರಕೃತಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ, ರಾಮ, ಸೀತೆ, ಕತ್ತೆ, ಶೂರ್ಪನಖಿ, ಬೆಟ್ಟ, ಗುಡ್ಡ, ಹಂದಿ ಮುಂತಾದವುಗಳು. ದಿನನಿತ್ಯ ನಾವು ಇವುಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಬಳಸುತ್ತೇವೆ. ಇವುಗಳನ್ನು ಸಹಜ ನಾಮ ಪ್ರಕೃತಿಗಳು ಎಂದು ಕರೆಯುತ್ತೇವೆ. ನಾಮ ಪ್ರಕೃತಿಗಳಲ್ಲಿ ಎರಡನೇ ಪ್ರಕಾರ ಸಾಧಿತ ನಾಮ ಪ್ರಕೃತಿ. ಒಂದು ನಾಮ ಪ್ರಕೃತಿಯು ತದ್ದಿತ ಪ್ರತ್ಯಯಗಳನ್ನು ಪಡೆದು ಇನ್ನೊಂದು ನಾಮ ಪ್ರಕೃತಿಯಾಗಿ ಸಿದ್ಧಗೊಳ್ಳುವುದು, ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮ ಪ್ರಕೃತಿಗಳು ಸೇರಿ ಒಂದೇ ನಾಮ ಪ್ರಕೃತಿಯಾಗಿ ಸಿದ್ಧಗೊಳ್ಳುವುದು, ಅಥವಾ ಒಂದು ಧಾತು ಪ್ರತ್ಯಯಗಳನ್ನು ಪಡೆಯುವುದರ ಮೂಲಕ ನಾಮಪದವಾಗಿ ಸಿದ್ಧಗೊಳ್ಳುವುದು. ಮೂರು ವಿಧದಲ್ಲಿ ನಮಗೆ ಸಾಧಿತ ನಾಮ ಪ್ರಕೃತಿಗಳು ದೊರೆಯುತ್ತವೆ. ಇದರಲ್ಲಿ ತದ್ದಿತಾಂತಗಳು, ಸಮಾಸಗಳು ಮತ್ತು ಕೃದಂತಗಳು ಸೇರುತ್ತವೆ. ಸಾಧಿತ ನಾಮ ಪ್ರಕೃತಿಗಳಿಗೆ ಉದಾಹರಣೆ: ತದ್ದಿತಾಂತಕ್ಕೆ ಹಣ ಪ್ಲಸ್ ವಂತ ಹಣವಂತ, ನೀತಿ ಪ್ಲಸ್ ವಂತ ನೀತಿವಂತ ಇತ್ಯಾದಿಗಳು. ಸಮಾಸಕ್ಕೆ ಉದಾಹರಣೆ: ಅರಸನ ಪ್ಲಸ್ ಮನೆ ಈಕ್ವಲ್ಸ್ ಅರಮನೆ, ಹಿರಿದಾದ ಪ್ಲಸ್ ಮಾರಿ ಈಕ್ವಲ್ಸ್ ಹೆಮ್ಮಾರಿ, ಎರಡು ಪ್ಲಸ್ ಬದಿ ಇಬ್ಬದಿ ಇತ್ಯಾದಿಗಳು ಸಮಾಸಕ್ಕೆ ಉದಾಹರಣೆಗಳು. ನಂತರ ಕೃದಂತಕ್ಕೆ ಉದಾಹರಣೆ: ನೋಡು ಪ್ಲಸ್ ವ ಪ್ಲಸ್ ಅ ಈಕ್ವಲ್ಸ್ ನೋಡುವ ಪ್ಲಸ್ ಅವನು ಈಕ್ವಲ್ಸ್ ನೋಡುವವನು, ನೋಡು ಪ್ಲಸ್ ಟ ಈಕ್ವಲ್ಸ್ ನೋಟ ಇತ್ಯಾದಿಗಳು. ಮುಂದಿನ ತರಗತಿಯಲ್ಲಿ ಸ್ವರೂಪದ ಹಿನ್ನೆಲೆಯಲ್ಲಿ ನಾಮ ಪ್ರಕೃತಿಗಳನ್ನು ಎಷ್ಟು ಪ್ರಕಾರಗಳಾಗಿ ವಿಂಗಡಣೆ ಮಾಡಿದ್ದಾರೆ ಮತ್ತು ಅವುಗಳ ವಿವರಣೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.